ಇವತ್ತು ಬಹಳಷ್ಟು ಸಂಘಟನೆಗಳ ಮುಖಂಡರುಗಳಿಗೆ ಹುಡುಕಿ ಮನೆ ರಾತ್ರಿಗೆ ಹೋಗಿ ಹುಡುಕಿ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ವಾಟ್ಸಪ್ಗಳಲ್ಲಿ ಇದನ್ನ ಕೊಟ್ಟಿದ್ದಾರೆ. ನಾನು ಕೇಳ್ತಾ ಇರೋದು ಇಷ್ಟೇ, ಪೊಲೀಸ್ ಅವರೇ, ಕನ್ನಡಿಗರ ತೆರಿಗೆ ಹಣದಲ್ಲಿ ನೀವು ಸಂಬಳವನ್ನ ತಗೊಂತೀರಾ, ನೀವೆಲ್ಲ ತೆರಿಗೆ ನಿಮ್ಮ ಇದನ್ನೆಲ್ಲ TA DA ಎಲ್ಲಾನು ಕನ್ನಡಿಗರ ತೆರಿಗೆ ಮೇಲೆ ಇಡ್ತೀರಾ. ನಾವೇನಾದ್ರೂ ಪಾಕಿಸ್ತಾನದವ್ರ ವಿರುದ್ಧ ಹೋರಾಟಗಳನ್ನ ಮಾಡ್ತಾ ಇದೀವ? ನಾವು ಮಾಡ್ತಾ ಇರೋದು MES ಪುಂಡರು ಅದೇ ಸರ್ಕಾರಿ ಅಧಿಕಾರಿಗಳ ಮೇಲೆ ಹೊಡೆದಂತ ಇದನ್ನ ನಾವು ಖಂಡಿಸಿ ನಾವು ಹೋರಾಟಗಳನ್ನ ಮಾಡ್ತಾ ಇದೀವಿ. ಅದಕ್ಕೂ ನೀವು ಹತ್ತಿಕ್ತೀರಾ, ಹೋರಾಟಗಳನ್ನ ಹತ್ತಿಕ್ತೀರಾ ಅಂತಂದ್ರೆ ಇನ್ಯಾವ ರೀತಿಯಲ್ಲಿ ನೀವು ನಿಮ್ಮ ಪರಮೇಶ್ವರನ ನಿಮ್ಮ ಆತ್ಮಸಾಕ್ಷಿಯನ್ನ ನೀವು ಕೇಳ್ಕೊಬೇಕಾಗ್ತದೆ ಅಂತ ಹೇಳಿ ಹೇಳ್ತೀನಿ. ವಿಶೇಷವಾಗಿ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಾ, ಇದೆಲ್ಲ ಒಂದು ಕಡೆ ಖಂಡಿತ ಮುಟ್ಟುತ್ತದೆ ಅನ್ನೋದು ನಮ್ಮ ಭಾವನೆ. ಯಾಕಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕನ್ನಡ ರಾಮಯ್ಯ ಅಂತ ಹೆಸರನ್ನ ಕನ್ನಡಿಗರು ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಕನ್ನಡ ರಾಮಯ್ಯನವರು ಈ ಒಂದು ತಿಥಿ ಕಾರ್ಯವನ್ನ ಮನಸಿ ಅದನ್ನ ಗಮನಕ್ಕೆ ತೆಗೆದುಕೊಂಡು ನಿಜವಾಗಿಯೂ ತಿಥಿಯನ್ನ MESನವರಿಗೆ ಮಾಡ್ತಾರೆ ಎನ್ನುವಂಥದ್ದು ನನ್ನ ಆಶಾಭಾವನೆ ಇದೆ. ಒಂದು ವೇಳೆ ಕೇಳಲಿಲ್ಲ ಅಂತಂದ್ರೆ ಕನ್ನಡ ರಾಮಾಯಣವನ್ನ ನಾವು ಮರಾಠಿ ರಾಮಾಯಣಕ್ಕೆ ಹೆಚ್ಚಿಗೆ ಟೈಮ್ ತಗೊಳ್ಳೋದಿಲ್ಲ, ಬರೀ 4 ಅಕ್ಷರ ಬದಲಾವಣೆ ಮಾಡ್ತೀವಿ ಅಷ್ಟೇ. ನಿಜವಾಗಿಯೂ ನೀವು ಕನ್ನಡ ರಾಮಯ್ಯ ಕನ್ನಡಿಗರ ರಕ್ಷಣೆ ನಿಂತಿದ್ರೆ ನೀವು ಕನ್ನಡಿಗರನ್ನ ರಕ್ಷಣೆ ಮಾಡಲೇಬೇಕು. ರಾಜ್ಯದಲ್ಲಿ MES ಪುಂಡರನ್ನ ಗಡಿಪಾರು ಮಾಡಬೇಕು, MES ಸಂಘಟನೆಯನ್ನ ನಿಷೇಧಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾನೆ. ಈಗಾಗಲೇ ನೀವು ನೋಡ್ತಾ ಇದ್ರಿ, ವಡೆ ಪಾಯಸ ಇಟ್ಟಿದೀವಿ. MES ಪುಂಡ್ರಿಗೆ ಇಷ್ಟಕ್ಕೆ ಮಾತ್ರ ಸೀಮಿತ, ತಿನ್ಕೊಂಡು ನಿಂಪಾಂಡೆ ಇದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಮುಂದೊಂದು ದಿನಗಳ ಹಾಲು ತುಪ್ಪವನ್ನ ನಿಜವಾಗಿಯೂ ಬಿಡುವಂತ ಕೆಲಸವನ್ನ ಕನ್ನಡಿಗರು, ನಮ್ಮ ಕನ್ನಡಿಗರ ವಿಜಯ ಸೇನೆ ಮಾಡ್ತದೆ ಅಂತ ಹೇಳ್ತಿರ್ತೀನಿ ಕೊಡ್ತೀನಿ. ಹೋರಾಟಕ್ಕೆ ಪ್ರತಿಫಲ ಸಿಗುತ್ತಾ ಸರ್? ಖಂಡಿತ ಸಿಗುತ್ತೆ ಮೇಡಮ್. ಯಾಕೆಂತ ಹೇಳಿದ್ರೆ ಇವತ್ತು ಹೋರಾಟ ಅನ್ನೋಂತ ವಿಚಾರ ಬಂದಾಗ ಪೊಲೀಸರು ಫಸ್ಟ್ ಹತ್ತಿಕ್ಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಫಸ್ಟ್ ನಾವು ಟೌನ್ ಅಲ್ಲಿಂದ ಒಂದು ಅಣುಕು ಶವಯಾತ್ರೆ ತಂದು ಕಾನೂನು ಮುಖಾಂತರ ನಾವು ಯಾವುದೇ ರೀತಿ ಸುಡಲ್ಲ, ನಮಗೆ ಒಂದು ಅಣುಕು ಶವಯಾತ್ರೆ ಮಾಡಿ ಅಂತ ಅನುಕೂಲ ಮಾಡಿಕೊಟ್ರು ಕೂಡ ಅಲ್ಲಿ ಸುಮಾರು 100ರಿಂದ 150 ಜನ ಎಳ್ದಾಡ್ತಾ ಇದ್ದಾರೆ. ಇದು ಯಾವ ರೀತಿ ನ್ಯಾಯ ಅಂತ ಕೇಳ್ಬೋದು. ಇದು ಯಾವುದೇ ರೀತಿ ನಮ್ಮ ಕನ್ನಡ ಪರ ಹೋರಾಟಕ್ಕೆ ಪೊಲೀಸರು ಯಾವುದೇ ರೀತಿ ಬೆಂಬಲ ಒಂದು ಕೊಡ್ತಿಲ್ಲ, ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ತಿಥಿ ಒಂದು MS ಪುಂಡರ ತಿಥಿ ಕಾರ್ಯ ಮಾಡ್ತಾ ಇದೀವಿ. ಇದು ಅವ್ರಿಗೆ ತಲುಪಬೇಕು, ನಿಮ್ಮ ಮುಖಾಂತರ ಅವ್ರಿಗೆ ತಲುಪಬೇಕು. ಬರೀ ತಿಥಿ ಕಾರ್ಯ ಮಾಡ್ತಾವ್ರೆ, ಇನ್ನು ಮುಂದಿನ ದಿನದಲ್ಲಿ ಹಾಲು ತುಪ್ಪ ಬಿಡ್ತಾರೆ, ಕಂಡ ಜಾಗದಲ್ಲಿ ಬಿಡ್ತೀವಿ. ಮರಾಠಿ ಪುಂಡವರು ಎಲ್ಲಾರ ಕಣ್ಣಿಗೆ ಕಾಣಿಸೋ ಏನಾರು ಇಲ್ಲಿ ಮಾತಾಡುವಂತದ್ದು ಮಾಡಿದ್ರೆ, ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ರೆ ನಮ್ಮ ಕನ್ನಡಿಗರ ವಿಜಯ ಸೇನೆ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡುತ್ತೆ. ನಮ್ಮದು 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 ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬೆಳಗಾವಿಯಲ್ಲಿ MES ಪುಂಡರ ಅಟ್ಟಹಾಸಕ್ಕೆ ಬ್ರೇಕ್ ಆಗಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕೂಡ ವ್ಯಾಪಕ ಪ್ರತಿಭಟನೆಗಳಾಗ್ತಾ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ಕೂಡ ವಿಜಯ ಸೇನೆ ಕನ್ನಡ ಪರ ಹೋರಾಟಗಾರರು ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. MES ಪುಂಡರ ತಿಥಿ ಅಂತ ಹೇಳಿ ಅವರ ಒಂದು ಸಮಾಧಿಯನ್ನ ಕ್ರಿಯೇಟ್ ಮಾಡಿ ಸೊ ಅಲ್ಲಿ ವಡೆ ಪಾಯಸ ಮತ್ತು ಫಲಾವನ್ನ ಇಟ್ಟು ಅವರಿಗೆ ಒಂದು ತಿಥಿ ಕಾರ್ಯವನ್ನ ಮಾಡುವ ಮೂಲಕ ಈ ಒಂದು ಹೋರಾಟವನ್ನ ಯಾವ ರೀತಿ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಅವರು ಮಾತಾಡುವಂತವ್ರು ಕೂಡ ಇರುವಂತದ್ದು, ಅವರನ್ನು ಕೂಡ ಮಾತಾಡ್ಸೋಣ. ಸೊ MES ಪುಂಡರ ಅಟ್ಟಹಾಸ ಸರ್, ಈಗ MES ಪುಂಡರ ಅಟ್ಟಹಾಸ ಮುರಿತಾ ಇದೆ, ನೀವೇ ನೋಡ್ತಾ ಇದ್ದೀರಿ. ಕಳೆದ 1-1.5 ತಿಂಗಳಿಂದನೂ ಕೂಡ ಬೆಳಗಾವಿ ನೆಲದಲ್ಲಿ ಮರಾಠಿಗರ ಅಟ್ಟಹಾಸ ಹಾಗೂ ಕರ್ನಾಟಕದ ಬಸ್ ನಿರ್ವಾಹಕರಿಗೆ, ಕಂಡಕ್ಟರ್ಗಳಿಗೆ ಮಾರಣಾಂತಿಕ ಹಲ್ಲೆ ಮಾಡುವಂತಹ ಈ ಕಿಡಿಗೇಡಿಗಳಿಗೆ ಅಲ್ಲಿಯೇ ರಾಜ್ಯ ಸರ್ಕಾರ ಪ್ರೋತ್ಸಾಹಿಸುತ್ತೆ. ಕನ್ನಡಿಗರ ಪರವಾಗಿ ನಾವು ಮರಾಠಿಗರ ವಿರುದ್ಧ ಹೋರಾಟ ಕನ್ನಡದ ನೆಲದಲ್ಲಿ ಮಾಡಿದ್ರೆ ಇಲ್ಲಿಯ ರಾಜ್ಯ ಸರ್ಕಾರ ನಮ್ಮನ್ನು ಹತ್ತಿಕ್ಕುವಂತಹ ಕೆಲಸಗಳನ್ನ ಮಾಡುತ್ತೆ. ಎಷ್ಟೋ ಕನ್ನಡ ಪರ ಹೋರಾಟಗಾರರು ಇವತ್ತು ಮನೆ ಬಿಡುವುದಕ್ಕೂ ಹಾಕ್ತೇನೆ, ಮನೆಯಲ್ಲೇ ಗೃಹ ಬಂಧನವನ್ನ ಮಾಡುತ್ತೆ ಅಂತಂದ್ರೆ ಇದು ಪೊಲೀಸ್ ಇಲಾಖೆಯ ದೌರ್ಬಲ್ಯವ, ರಾಜ್ಯ ಸರ್ಕಾರದ ಕಟ್ಟುನಿಟ್ಟಿನ ಆದೇಶವ ಅಂತ ಗೊತ್ತಾಗ್ತಾ ಇಲ್ಲ. ಮರಾಠಿಗರನ್ನ ಓಲೈಸುವುದಕ್ಕೋಸ್ಕರ, ಮರಾಠಿಗರ ಮತ ಬ್ಯಾಂಕ್ಗೋಸ್ಕರ ನೀವು ಇಂಥ ನೀಚ ಕೆಲಸವನ್ನ ಮಾಡ್ತೀರಾ ಅಂತಂದ್ರೆ ಮುಂದೊಂದು ದಿನ ಕನ್ನಡದ ನೆಲವನ್ನ ಮರಾಠಿಗರಿಗೆ ಅಡಮಾನ ಇಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇಂತಹ ಅಯೋಗ್ಯ ಬೆಳಗಾವಿಯ ರಾಜಕಾರಣಿಗಳನ್ನ ನಂಬ್ಕೊಂಡು ಕೂತಿದ್ರೆ ಕನ್ನಡದ ನೆಲವನ್ನ ಉಳಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕಾಗಿ ಕನ್ನಡದ ಹಿರಿಯ ಹೆಸರಾಂತ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜರವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ಕರ್ನಾಟಕ ಬಂದ್ಗೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಮರಾಠಿ ಪುಂಡರ ತಿಥಿ ಕಾರ್ಯವನ್ನ, ಸಮಾಧಿ ಕಾರ್ಯವನ್ನ ಮಾಡ್ತಾ ಇದೀವಿ. ಇದು ನಿಜಕ್ಕೂ ಆಕ್ರೋಶದ ಕಟ್ಟೆ ಕನ್ನಡಿಗನಿಗೆ ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ ಇಂತಹ
ಅಯೋಗ್ಯತನವನ್ನ ಬೆಳಗಾವಿ ರಾಜಕಾರಣಿಗಳು ಮೆರಿತಾ ಇದ್ದಾರೆ ಅಂತಂದ್ರೆ, ಮಹಾರಾಷ್ಟ್ರದ ಒಬ್ಬ ಶಿವಾಜಿ ಸಂಭಾಜಿ ಪ್ರತಿಮೆಗಳನ್ನ ಕನ್ನಡದ ನೆಲದಲ್ಲಿ ಮಾಡುವಂತಹ ಜಿರಾರುತ್ತು ಏನಿದೆ ನಿಮಗೆ? ಕನ್ನಡದ ನೆಲದಲ್ಲಿ ಸಂಗೊಳ್ಳಿ ರಾಯಣ್ಣ, ಬಸವಣ್ಣ, ಕೆಂಪೇಗೌಡ ಇಂತಹ ಮಾರಿಯರು ಹುಟ್ಟಿದಂತಹ ಈ ನೆಲದಲ್ಲಿ ಅಂತವರ ಪ್ರತಿಮೆ ಮಾಡಿ ದೂರದ ಮಹಾರಾಷ್ಟ್ರದ ಸಂಭಾಜಿ ಶಿವಾಜಿನೆಲ್ಲ ಮೆರೆಸಬೇಡಿ, ನಮ್ಮತನವನ್ನ ಪ್ರದರ್ಶಿಸಿ ಅಂತೇಳಿ ಬೆಳಗಾವಿಯ ಭ್ರಷ್ಟ ರಾಜಕಾರಣಿಗಳಿಗೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸರ್, ಇನ್ನು ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಸರ್ ಈಗ ಕನ್ನಡ ಪರ ಸಂಘಟನೆಗಳು ಕೆಲವೊಂದು ಮಾತ್ರ ನೈತಿಕ ಬೆಂಬಲ ಅಂತ ಇದೆ, ಅಂದ್ರೆ ಕೆಲವೊಂದು ರೋಸ್ ಅನ್ನು ಕೊಡುವ ಮೂಲಕವಾಗಿ ಈ ಒಂದು ಬಂದ್ ಇಲ್ಲ, ನೀವು ನಾರ್ಮಲ್ ಆಗಿ ಓಡಾಡಿ ಅಂತ ಜನರಿಗೆ ಹೇಳ್ತಾ ಇದೆ. ಎಲ್ಲಿ ಒಂದು ಕನ್ನಡ ಪರ ಸಂಘಟನೆಗಳಲ್ಲಿ ಏನಾದ್ರು ಹೊಂದಾಣಿಕೆ ಇಲ್ವಾ? ಯಾಕೆ ಸರ್ ಈ ರೀತಿಯಾದಂತಹ ಧೋರಣೆ? ಸರ್, ಈಗೇನು ಮೊನ್ನೆ ದಿನ ನಾನು ನೋಡಿದೆ ಮಾಧ್ಯಮದಲ್ಲಿ, ಒಂದು ಸೋಷಿಯಲ್ ಮಾಧ್ಯಮದಲ್ಲಿ ಗುಲಾಬಿ ಹೂವನ್ನ ಕೊಟ್ಟು ಬಂದು ಇಲ್ಲ, ಬಂದಕ್ಕೆ ಸಹಕರಿಸ್ಬಿಟ್ಟಿದ್ದು. ಬಹುಶಃ ಅವರೆಲ್ಲ ಮರಾಠಿಗರು ಇರ್ಬೇಕು ಸರ್, ಎಲ್ಲೋ ಒಂದು ಕಡೆ ಮರಾಠಿ ನೆಲದಲ್ಲಿ ಹುಟ್ಟಿ ಇಲ್ಲಿ ಬಂದು ಬೆಳೆದಿರಬೇಕು. ಹಾಗಾಗಿ ಅವರು ಕನ್ನಡ ವಿರೋಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವ್ರ ಮನೆಯವ್ರಿಗೋ ಅವ್ರ ಅಣ್ಣ ತಮ್ಮದಿರಿಗೋ ಮರಾಠಿ ಪುಂಡ್ರು ಬಂದು ಹೊಡೆದಾಗ ಬಹುಶಃ ಆವಾಗ ಕನ್ನಡಿಗರ ಹತ್ರ ಬಂದು ಪ್ರಾಣ ಭಿಕ್ಷೆಯನ್ನೇ ಕೇಳ್ಬೋದು. ಯಾವುದೊಬ್ಬ ಮಹಾರಾಜ ಬಂದು ನಮ್ಮ ಬೆಳವಡಿ ಮಲ್ಲಮ್ಮನ ಹತ್ರ ಬಂದು ಪ್ರಾಣ ಭಿಕ್ಷೆ ಕೇಳಿದಾಗೆ ಈತನು ಸಹ ಕೇಳ್ಬೋದು. ಎಲ್ಲ ಅವರೆಲ್ಲ ಕನ್ನಡ ವಿರೋಧಿ ಆತ. ಇವತ್ತು ಕನ್ನಡ ನಾಡಿನಲ್ಲಿ ಕನ್ನಡಿಗ ಬಸ್ ಚಾಲಕರ ಮೇಲೆ ಹಲ್ಲೆ ಆಗಿದೆ. ಇವತ್ತು ಕನ್ನಡ ಪರ ಹೋರಾಟಗಾರರು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಬಹುಶಃ ನಿಮ್ ಕೈಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಕೂತಿರ್ಬೋದಾಗಿತ್ತು. ಬಹುಶಃ ಎಲ್ಲ ಒಂದ್ ಕಡೆ ಪೊಲೀಸರು ಕೇಸ್ ಹಾಕ್ತಾರೆ ಅಂತೇಳಿ ಎದುರ್ಕೊಂಡಿರ್ತಾರೆ ಅಂತ ನನ್ನ ಭಾವನೆ. ಈಗ ಸುಮಾರು ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿ 1 ತಿಂಗಳು ಕಳೀತಾ ಬಂತು, ಆದ್ರೆ ಕಾವೆಲ್ಲ ಒಂದ್ ಕಡೆ ಕಡಿಮೆ ಆಯ್ತು. ಹಾಗಾಗಿ ಒಂದು ಪ್ರತಿಭಟನೆ ಜನಕ್ಕೂ ಕೂಡ ಅಷ್ಟರ ಮಟ್ಟಿಗೆ ಇಲ್ಲ ಅನ್ಸುತ್ತೆ. ಏನ್ ಹೇಳ್ತೀರಾ ಸರ್? ಇಲ್ಲ, ಪ್ರತಿಭಟನೆ ಕಾವೇನು ಕಮ್ಮಿ ಆಗಿಲ್ಲ. ಇವತ್ತು ಪೊಲೀಸ್ ಅವರ ನೋಟಿಸ್ಗಳು ಮತ್ತು ಪೊಲೀಸ್ ಅವರ ಹುಡುಕಿ ಕೊಟ್ಟಿರುವಂತ ನೋಟಿಸ್ಗಳಿಗೆ ಎಲ್ಲೋ ಒಂದ್ ಕಡೆ ಕನ್ನಡ ಪರ ಹೋರಾಟಗಾರರು ಸ್ವಲ್ಪ ತಣ್ಣಗಾದ್ರು ಅಂತ ಭಾವನೆ ಇದೆ. ಆದ್ರೆ ಯಾವುದಕ್ಕೂ ಜಗ್ಗದಿಲ್ಲ. ಕನ್ನಡ ಪರ ಹೋರಾಟಗಾರರು ಎಂತ ಕೇಸ ಬಿದ್ರು, ಎಂತ ಇದು ನೋಟಿಸ್ ಕೊಟ್ರು ಕನ್ನಡ ಪರ ಹೋರಾಟಗಳಿಗೆ ಮುಂಚೂಣಿಯಲ್ಲಿ ಇಡ್ತೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸರ್, ಈಗ ಕನ್ನಡ ಪರ ಹೋರಾಟ ನೆಲ ಜಲ ಅಂತ ಬಂದಾಗ ಸಿನಿಮಾ ರಂಗದವರು ಕೂಡ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ಅದ್ರ ಬಗ್ಗೆ ಕೈ ಜೋಡಿಸ್ತಾ ಇಲ್ಲ. ಅದ್ರ ಬಗ್ಗೆ ಸರ್, ಅವರು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಹೋಗ್ತಾ ಇದಾರಲ್ಲ. ಇನ್ಮೇಲೆ ಯಾರು ಹೇಳ್ರಿ, ನಿಮ್ಗೆ ತಾಕತ್ತಿದ್ರೆ ಕನ್ನಡಿಗರು ಯಾರು ನೋಡ್ಬೇಡ್ರಪ್ಪ, ನಾವು ನಿಮ್ಮ ಬೆಂಬಲಕ್ಕಂತೂ ನಾವಂತೂ ಬರಲ್ಲ. ನಾವು ಕನ್ನಡಿಗರ ಸಿನಿಮಾ ಮಾಡ್ತೀವಿ, ಕನ್ನಡಿಗರು ಯಾರು ನೋಡ್ಬೇಡ್ರಿ ಅಂತ ನಿಮಗೆ ತಾಕತ್ತಿದ್ರೆ ಕನ್ನಡ ಚಿತ್ರರಂಗದವ್ರು ಹೇಳಿ, ನಾವ್ ಯಾರು ನೋಡಲ್ಲ. ಇದು ನಿಮಗೆ ಇರ್ಬೇಕಾಗಿತ್ತು. ಯಾಕೊತ್ತಾ, ಕನ್ನಡ ಪರ ಸಿನಿಮಾಗಳನ್ನ ಮಾಡ್ತೀರಾ, ಕನ್ನಡ ದುಡ್ಡು ನೆಲ ಜಲ ಎಲ್ಲ ಉಪಯೋಗಿಸ್ಕೊಂಡು ಬೇರೆ ರಾಜ್ಯದಲ್ಲಿ ಪ್ಯಾನ್ ಇಂಡಿಯಾ ಅಂತ ಹೋಗ್ತಿರಲ್ಲ. ಯಾರಾದ್ರೂ ಒಬ್ರು ನೈತಿಕ ಬೆಂಬಲವನ್ನ ಸೃಷ್ಟಿಸಿದಿರಾ? ಹಿಂಗಾಗಿ ನಾನು ನಟರಲ್ಲಿ ಕೇಳ್ಕೊಳೋದು ಇಷ್ಟೇ, ಯಾಕ್ರಿ ಕನ್ನಡ ಅನ್ನ ನೀರು ಗಾಳಿ ಏನು ಸೇವಿಸ್ತಾ ಇಲ್ವಾ ನೀವು? ಕನ್ನಡ ನಟರು ಯಾರು ಸೇವಿಸ್ತಾ ಇಲ್ವನ್ರಿ? ಇದು ನಿಮಗೆ ನಾಚಿಕೆ ಆಗಲ್ವನ್ರಿ? ಯಾಕ್ರೆ ಬಂದು ಹೋರಾಟಕ್ಕೆ ನಿಂತ್ರಿ? ನೀವು ಸಾರಾ ಗೋವಿಂದಣ್ಣ ಅವರು ಎಲ್ಲಾರನ್ನೂ ಮನವಿ ಮಾಡಿದ್ದಾರೆ, ಯಾರಾದ್ರೂ ಒಬ್ರು ಪ್ರತಿಕ್ರಿಯೆ ಕೊಟ್ಟಿದ್ದೀರಾ? ಇದು ಖಂಡನೀಯ. ಈ ತರ ಮಾಡಬೇಡಿ, ಮುಂದಕ್ಕಾದ್ರೂ ಒಳ್ಳೆ ಪಾಠ ಕಲ್ತ್ಕೊಂಡು ಈ ತರ ಮಾಡಬೇಡಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಇವಿಷ್ಟು ಕನ್ನಡ ಪರ ಹೋರಾಟಗಾರರ ಆಕ್ರೋಶ ನುಡಿಗಳು. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿ ಅವ್ರನ್ನ ಓಲೈಸಿಕೊಳ್ಳುವ ದೃಷ್ಟಿಯಿಂದಾಗಿ ಕನ್ನಡದಲ್ಲಿ ನಟನೆ ಮಾಡ್ತಾ ಇರುವಂತ ನಟರು ಯಾರು ಕೂಡ ಇದಕ್ಕೆ ನೈತಿಕ ಬೆಂಬಲ ಕೊಡದೇ ಇರೋದು ನಿಜಕ್ಕೂ ದುರಂತ ಅಂತಾನೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು. ರಾಜ್ಯದಲ್ಲಿ ಎಂಇಎಸ್ ಸಂಘಟನೆಯನ್ನು ನಿಷೇಧಿಸಬೇಕು. ರಾಜ್ಯದಲ್ಲಿ ಎಂಇಎಸ್ ಪುಂಡರನ್ನು ನಿಷೇಧಿಸಬೇಕು. ಪುಂಡರನ್ನು ಗಡೀಪಾರು ಮಾಡಲೇಬೇಕು. ಎಂಇಎಸ್ ಪುಂಡರನ್ನು ಗಡೀಪಾರು ಮಾಡಲೇಬೇಕು. ಎಲ್ಲಿಯವರೆಗೂ ಹೋರಾಟ? ಒಡೆ ಪಾಯಸ ನಿಮ್ಗೆ, ಎಂದೆಂದು ನಮ್ಮದು, ಎಂದೆಂದು ನಮ್ಮದು, ನಮ್ಮದು. ಬನ್ನಿ ತಿಥಿಕರೆ, ಬನ್ನಿ ಒಡೆ ಪಾಯಸ ತಿನ್ನಿ. ಬನ್ನಿ ಒಡೆ ಪಾಯಸ ತಿನ್ನಿ. ಒಡೆ ಪಾಯಸ ನಿಮ್ಗೆ, ಬೆಳಗಾವಿ
ಬನ್ನಿ ಬನ್ನಿ ಎಂಇಎಸ್ ಪುಂಡರನ್ನು ಬೇಕೇ ಬೇಕು, ನ್ಯಾಯ ಬೇಕು,